ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತಹ ಮತ್ತೊಂದು ದಿನಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ. ನಾವು ಉಳಿದಿರುವುದು ಆತನ ಕೃಪೆಯಿಂದಲೇ, ಆತನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ. ಈ ದಿನ ವಾಕ್ಯದನಕ್ಕಾಗಿ ಯೋಹಾನನು ಬರೆದಂತಹ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನಾವು ಓದುತ್ತೇವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ದೇವರ ವಾಕ್ಯ ಹೇಳುತ್ತದಾಗಿದೆ, ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ಯೇಸು ಕ್ರಿಸ್ತನು ಆತನು ನಮ್ಮಲ್ಲಿ ಬಯಸುವಂಥದ್ದು ಆತನ ವಾಕ್ಯಗಳಂತೆ ನಾವು ನಡೆಯುವರಾಗಿರಬೇಕು. ಅನೇಕ ಬಾರಿ ನಾವು ದೇವರಲ್ಲಿ ಅನೇಕ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇವರೇ, ನನಗೆ ಅದು ಬೇಕು, ಇದು ಬೇಕು, ನನ್ನ ಕಷ್ಟಗಳು ತೀರಬೇಕು, ಒಳ್ಳೆ ಕೆಲಸ ಬೇಕು, ಒಳ್ಳೆ ಕುಟುಂಬ ಬೇಕು, ಮಕ್ಕಳ ಭವಿಷ್ಯ ಬೇಕು, ಅನೇಕ ವಿಷಯಗಳನ್ನು ನಾವು ದೇವರ ಬಳಿಯಲ್ಲಿ ಕೇಳುತ್ತೇವೆ. ಆದರೆ ಕ್ರಿಸ್ತನಲ್ಲಿ ನಾವು ನೆಲೆಗೊಂಡು ಆತನ ವಾಕ್ಯಗಳಂತೆ ನಡೆದು ನಾವು ಕೇಳುತ್ತಾ ಇದ್ದೇವೆ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಪ್ರಶ್ನೆಯಾಗಿದೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಕ್ರಿಸ್ತನಲ್ಲಿ ನಾವು ನೆಲೆಗೊಂಡು ಏನು ಬೇಕಾದರೂ ಬೇಡಿಕೊಳ್ಳಬೇಕಂದ್ರೆ ನಾನು ಕ್ರಿಸ್ತನಲ್ಲಿ, ಕ್ರಿಸ್ತನು ನನ್ನೊಳಗಡೆ ಆತನು ಜೀವಿಸುವಂತನಾಗಿರಬೇಕು. ಯಾವಾಗ ನಾನು ಕ್ರಿಸ್ತನಲ್ಲಿ, ಕ್ರಿಸ್ತನು ನನ್ನೊಳಗೆ ಆತನು ಜೀವಿಸುತ್ತಾನೋ ನಮ್ಮ ಮನಸ್ಸು, ನಮ್ಮ ಆಲೋಚನೆ ಒಂದೇ ಆಗಿರುವಂತದ್ದಾಗಿದೆ. ನಾವು ಕ್ರಿಸ್ತನಂತೆ ನಾವು ಆಲೋಚಿಸಲಿಕ್ಕೆ ಪ್ರಯತ್ನವನ್ನು ನಾವು ಮಾಡುವಂತರಾಗಿದ್ದೇವೆ. ಅನೇಕ ಬಾರಿ ನಮ್ಮ ಸ್ವಂತ ಬುದ್ಧಿಯಿಂದ, ನಮ್ಮ ಸ್ವಂತ ಆಲೋಚನೆಗಳಲ್ಲಿ ನಾವು ಹೋಗುತ್ತೇವೆ. ಆದರೆ ಇದು ದೇವರ ಚಿತ್ತವಾಗಿದೆಯಾ, ಕ್ರಿಸ್ತನ ಒಂದು ಆಲೋಚನೆಯಾಗಿದೆಯಾ ಎಂಬುದನ್ನು ನಾವು ಅರಿತುಕೊಳ್ಳುವುದಿಲ್ಲ. ಆ ದೇವರ ವಾಕ್ಯ ಹೇಳುತ್ತದಾಗಿದೆ, ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು ಅಂತ ಹೇಳಿದ್ರೆ ವಾಕ್ಯದಂತೆ ನಾವು ನಡೆಯುವರಾಗಿರಬೇಕು. ಪ್ರತಿ ದಿನ ಕೂಡ ನಾವು ದೇವರ ವಾಕ್ಯವನ್ನ ಓದಿ ಅದರಂತೆ ನಾವು ನಡೆಯಬೇಕು. ನಾವು ಲೋಕಕ್ಕೆ ಒಂದು ಸಾಕ್ಷಿಯಾಗಿ ನಾವು ಜೀವಿಸಬೇಕು. ಕ್ರಿಸ್ತರು ನಮಗೆ ಪ್ರಕಟಪಡಿಸಿದಂತಹ ಆ ಒಂದೊಂದು ವಾಕ್ಯಗಳನ್ನು ಅರಿತುಕೊಂಡವರಾಗಿ ವಾಕ್ಯದಲ್ಲಿ ನಾವು ನೆಲೆಗೊಂಡು ಆ ವಾಕ್ಯದಲ್ಲಿ ನಾವು ಬೆಳೆದು ಪ್ರತಿಫಲವನ್ನು ಕೊಡುವಂತಹ ಮಕ್ಕಳಾಗಿ ನಾವು ಮಾರ್ಪಡಬೇಕೆಂಬುದನ್ನು ಯೇಸು ಕ್ರಿಸ್ತನು ಬಯಸುವನಾಗಿದ್ದಾನೆ. ಪ್ರಿಯರೇ, ಸಹೋದರ ಸಹೋದರಿ, ಕ್ರಿಸ್ತನಲ್ಲಿ ನೀವು ಆಶೀರ್ವಾದಗಳನ್ನ ಪಡೆದುಕೊಳ್ಳಲಿಕ್ಕೆ ಬಯಸುತ್ತಾ ಇದ್ದೀರಾ? ಕ್ರಿಸ್ತನಲ್ಲಿ ನೀವು ಬೆಳಿಲಿಕ್ಕೆ ನೀವು ಪ್ರಯತ್ನ ಮಾಡುತ್ತಾ ಇದ್ದೀರಾ? ಅನೇಕ ವಿಷಯಗಳಿಗಾಗಿ ನೀವು ಮೊರೆಯಿಟ್ಟು ಕಾಯ್ತಾ ಇದ್ದೀರಾ? ಕ್ರಿಸ್ತನಲ್ಲಿ ನೀವು ಎಷ್ಟು ಬೇಡಿಕೊಂಡರೂ ಕೂಡ ನೀವು ಬೇಡಿಕೊಂಡಂತೆ ಆಗದೆ ಅನೇಕ ವಿಷಯಗಳಲ್ಲಿ ನೀವು ಚಿಂತೆ ಮಾಡುತ್ತಿರುವುದಾದ್ರೆ ಈ ದಿನ ಪ್ರಿಯರೇ, ಕ್ರಿಸ್ತನಲ್ಲಿ ನೆಲೆಗೊಳ್ಳಿರಿ, ವಾಕ್ಯದಲ್ಲಿ ನೆಲೆಗೊಳ್ಳಿರಿ, ವಾಕ್ಯದಂತೆ ನಡೆಯಿರಿ. ಸತ್ಯ ವೇದವನ್ನು ಓದುವಾಗ ಆ ವಾಕ್ಯ ನಮಗೆ ಏನು ಬೋಧಿಸುತ್ತದೋ ಅದರ ವಾಕ್ಯದಂತೆ ನಾವು ವಿಧೇಯರಾಗಿ ನಾವು ನಡೆಯುವಾಗ ಏನು ಬೇಕಾದರೂ ಬೇಡಿಕೊಂಡರೂ ಕೂಡ ಕ್ರಿಸ್ತನು ನಮಗೆ ಒದಗಿಸುವನಾಗಿದೆ. ಪ್ರಿಯರೇ, ನಾವು ದೇವರಿಗೆ ಮಕ್ಕಳಾಗಿದ್ದೇವೆ. ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಆತನು ನಮಗೆ ಎಲ್ಲವನ್ನೂ ಕೂಡ ಸಮಸ್ತವನ್ನು ಆತನು ಕೊಡಲಿಕ್ಕೆ ನಮಗೆ ಆತನು ಬಯಸುವಂತ ದೇವರಾಗಿದ್ದಾನೆ. ಆದರೆ ಅದರಲ್ಲಿ ಕರ್ತನ ಒಂದು ಚಿತ್ತವಿದೆಯಾ, ದೇವರೊಂದು ಆಲೋಚನೆ ಇದೆಯಾ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳುವಂತರಾಗಿರಬೇಕು. ಕ್ರಿಸ್ತನ ವಾಕ್ಯದಲ್ಲಿ ಪ್ರತಿ ದಿನವೂ ಕೂಡ ನೆಲೆಗೊಂಡು ವಾಕ್ಯದಲ್ಲೇ ನಾವು ಜೀವಿಸುತ್ತಾ ಬೆಳೆಯುತ್ತಾ ಸಾಕ್ಷಿಗಳಾಗಿ ನಾವು ಮುಂದೆ ಸಾಗುವಾಗ ದೇವರು ನಮ್ಮ ಪ್ರತಿ ಕೊರತೆಗಳನ್ನು ನೀಗಿಸಿ ನಮ್ಮ ಬೇಡಿಕೆಗಳನ್ನು ಆತನು ಸಂಧಿಸಿ ನಮ್ಮ ಎಲ್ಲ ಆಶೀರ್ವಾದಗಳನ್ನ ನಮಗೆ ಆತನು ಕೊಟ್ಟು ನಮ್ಮನ್ನ ಬಲಪಡಿಸಿ ನಡೆಸುವಂತಹ ದೇವರಾಗಿದ್ದಾನೆ. ಈ ದಿನ ಕ್ರಿಸ್ತನಲ್ಲಿ ನೆಲೆಗೊಳ್ಳಲಿಕ್ಕೆ ನೀವು ಬಯಸುತ್ತೀರಾ? ಕ್ರಿಸ್ತನ ವಾಕ್ಯದಲ್ಲಿ ಆ ವಾಕ್ಯದ ಪ್ರಕಾರವಾಗಿ ಜೀವಿಸಿ ನಡೆಯಲಿಕ್ಕೆ ನೀವು ಬಯಸುತ್ತಾ ಇದ್ದೀರಾ? ಕರ್ತನು ನಿಮಗೆ ಕೊಡುವಂತಹ ವಾಗ್ದಾನ, ಆತನು ನಿಮ್ಮ ಎಲ್ಲ ಕಾರ್ಯಗಳನ್ನ ಸಫಲಗೊಳಿಸುವಂತ ದೇವರಾಗಿದ್ದಾನೆ. ಯಾಕಂದ್ರೆ ನೀವು ಕ್ರಿಸ್ತನಲ್ಲಿ, ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಂಡು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಂತಹ ಆ ಮಾತು ಸತ್ಯವಾದಂತಹ ಮಾತಾಗಿದೆ. ಹಾಗೆ ದೇವರು ಮಾಡಲಿಕ್ಕೆ ನಮಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೆಯಪ್ಪ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸ್ವಾಮಿ, ಈ ನಿನ್ನ ವಾಕ್ಯಗಳನ್ನು ಕೇಳುತ್ತಿರುವಂತಹ ಪ್ರತಿ ಸಹೋದರ ಸಹೋದರಿಯನ ಕರ್ತನೆಯನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರು ನಿನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿ ನಿನ್ನ ವಾಕ್ಯದಲ್ಲಿ ಅವರು ಜೀವಿಸುತ್ತಾ ಬೆಳೆದು ಸಾಕ್ಷಿಗಳಾಗಿ ಮುಂದೆ ಸಾಗುವಾಗ ಅವರೆಲ್ಲ ಕೊರತೆಗಳನ್ನ ನೀಗಿಸಿ ಆಶೀರ್ವಾದಗಳಿಂದ ಕರ್ತನೆಯಪ್ಪ ನೀನು ತುಂಬಿಸಿ ನೀನು ನಡೆಸಿಕೊಡಬೇಕಾಗಿ ನಾನು ಪ್ರಾರ್ಥಿಸುವಂತನಾಗಿನ ಸ್ವಾಮಿ. ಅವರಿಗೆ ವಿರುದ್ಧವಾಗಿ ಹೋರಾಡುವಂತ ಎಲ್ಲ ಬಲಹೀನತೆಗಳು, ರೋಗಗಳು, ತೊಂದರೆಗಳು, ಸಮಸ್ಯೆಗಳು ಯೇಸುವಿನ ಅಧಿಕಾರ ನಾಮದಲ್ಲಿ ಮುರಿಲ್ಪಡಲಿ ಸ್ವಾಮಿ. ಬಿಡುಗಡೆನ ಕರ್ತನೆಯನ್ನು ಕೊಡಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಅವರ ಬೇಡಿಕೆಗಳನ್ನು ಪೂರೈಸು ಸ್ವಾಮಿ. ಅವರನ್ನ ಪ್ರಾರ್ಥಿಸುವಂತ ಪ್ರತಿಯೊಂದು ವಿಷಯಗಳನ್ನು ಕರ್ತನೆಯಪ್ಪ ನೀನು ಕೇಳಿ ಸದುತ್ತರವನ್ನು ಕೊಡುವಂತ ದೇವರು. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿದ್ದೇನೆ ರಾಜ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೇನ್. ದೇವರು ನಿರಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡು ಆ ವಾಕ್ಯದಂತೆ ಜೀವಿಸಿರಿ, ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್.